ಬೇ ಮಮ್ಮಿ ಟೈಮ್ ಆತ ಹೋಗ್ಬೇಕು ಜಲ್ದಿ ಬಾರೆ. ಒಂಟಿ ಏನು ಕೆಲಸಕ್ಕೆ? ಹ್ಞೂ ಬೇ ಒಂಟಿ ನೋಡ ಇವತ್ತಿಂದ ಜಾಯಿನಿಂಗ್ ಐತಿ. ಹೌದೇನ ಚಲೋ ತಂಗ ಮಾಡ ಕೆಲಸ ಏನ ಹೆಸರು ತರ್ಬೇಕು ನೋಡ್ ನಮ್ಮೆಲ್ಲಾರ್ದು ಚಲೋ ತಂಗ ಕೆಲಸ ಮಾಡಿ ಹೊಗಳಿಸ್ಕೋಬಾರ್ದ ಕೆಲ್ಸದ ಮ್ಯಾಗ. ಹ್ಞೂ ಬೇ ಗೊತ್ತೈತ್ ತಗೋ ನಿಂಗೆ ಗೊತ್ತೈತ್ವಾ ಎಷ್ಟಲ್ಲ ನನ್ನ ಮೊಮ್ಮಗಳಲ್ಲ ಆದ್ರೂ ಒಂದು ಮಾತು ಹೇಳಾತೀನಿ. ಹ್ಞೂ ತಗೋರವ್ವ ನೀ ಹೇಳ್ದಂಗ ಮಾಡ್ತೀನಂತ. ಮತ್ತೆ ಏನೇನು ಬೇಕೆಲ್ಲ ಇಟ್ಕೊಂಡಿಲ್ಲ ಮತ್ತೆಲ್ಲಾನು ಮರ್ತು ಹೋಗ್ಬೇಡ. ಇಲ್ಲವೇ ಎಲ್ಲ ಇಟ್ಕೊಂಡೇನಿ. ಮತ್ತೆ ನಿಮ್ಮ ಅಪ್ಪಗೆ ನಿಮ್ಮ ಅಜ್ಜಿಗೆ ಹೇಳಿಲ್ಲ ಇವತ್ತಿಂದ ಹೋಗ್ತೀನಿ ಅಂತೇಳಿ? ಹ್ಞೂ ಬೇ ಹೇಳೇನಿ ನಿನ್ನೇನು ಹೇಳೇನಿ. ಮತ್ತೆ ಬೆಳಗ್ಗೆ ಪಪ್ಪ ಮತ್ತೆ ಅಜ್ಜ ಹೊಲಕೊಂಡಿದ್ರಲ್ಲ ಅವಾಗ ಹೇಳಿದೆ ಹೋಗ್ತೀನಿ ನಾನು ಇವತ್ತು ಅಂತೇಳಿ. ಹೌದೇನ ಚಲೋ ಆತ್ ಬಿಡ. ಅವ್ರು ಒಂದು ಮಾತು ತಿಳಿಸಿದ್ರೆ ಆತ್ವಾ ಅದಕ್ಕೆ ಅವ್ರಿಗೊಂದು ಮಾತು ತಿಳಿಸ್ಬಿಟ್ಟೆ ನಾನು. ಮಮ್ಮಿ ಎಷ್ಟೊತ್ತು ಮಾಡ್ತಾಳೆ ನೋಡಿ ಬರಾಕ ಏನಾರ ಕೆಲಸ ಮಾಡ್ತಿರ್ಬೇಕು ತಗೋ ಪಾಪ ಆಕಿನೂ ಒಂದ ಬಡ್ದಾಡ್ಕೊಂಡು ಮಾಡ್ತೈತಿ. ಏ ಮಮ್ಮಿ ಬಾರ ಹೊತ್ತಾಗ್ತೈತಿ ಮೊದಲ ದಿನ ಲೇಟಾಗಿ ಹೋದ್ರೆ ಹೆಂಗೆ ಹೇಳ ನಾನು? ಬಂದೆ ತಡಿ ಬೇ ಬಂದೆ ತಡಿ. ತಗೋರವ ಡಬ್ಬಿ ಗಿಬ್ಬಿ ಎಲ್ಲ ಕಟ್ಟಿಟ್ಟೇನಿ. ತಗೋ ನಿನ್ ಪರ್ಸ್ ಇತ್ತಲ್ಲ ಅದ್ರೊಳಗ ಹಾಕ್ಯಾನ ನೋಡು ಡಬ್ಬಿನು ತಗೊಂಡು ಹೋಗ. ಮತ್ತ ಮರಿಬೇಡ ಊಟ ಮಾಡೋದ ಏನ ಕೆಲಸ ಐತಿ ಹಂಗೆ ಹಿಂಗೆ ಅಂತೇಳಿ ಹೊಟ್ಟೆ ತುಂಬ ಊಟ ಮಾಡ. ಹೊಟ್ಟೆಗಿಂತ ಏನು ಇಲ್ಲ ನಮ್ದು ದುಡಿಯೋದ ಹೊಟ್ಟೆಗೋಸ್ಕರ. ಮತ್ತೆ ಹೊಟ್ಟೆ ಕಟ್ಕೊಂಡು ಕೆಲಸ ಮಾಡ್ಬೇಡ ನೀನು ಈಗ ಹೇಳ್ಬಿಡ್ತೀನಿ ನಾನು. ಸರಿ ತಗೋಬಿ ಅದೇ ನಾವು ಸ್ಟಾಪ್ ಹಾಕ್ತಿಯಲ್ಲ. ಹ್ಞೂ ಮತ್ತೆ ಕೆಲ್ಸಕೊಂಡೇನಂತೆ ಊಟ ಬಿಟ್ಕೊಂಡು ಕುಂತ್ರೆ ಏನ್ ಮಾಡ್ಬೇಕು ಈಗ ಹೇಳ್ಬಿಡ್ತೀನಿ ನಾನು. ನೀ ಕೆಲಸ ಕಮ್ಮಿ ಮಾಡಿದ್ರು ನಡೀತೈತಿ ಊಟ ಮಾತ್ರ ಕಂಪಲ್ಸರಿ ಮಾಡ್ಬೇಕು ನೋಡು ಹೊಟ್ಟೆ ತುಂಬ. ಹ್ಞೂ ಬೇ ಮಾಡ್ತೀನಿ ತಗೋ. ತಗೋ ಬ್ಯಾಗ್ ಇದ್ರೊಳಗೆ ಹಾಕಿದೆ ಇದು ಹರ್ಯಾಗ ಬಂದಿತ್ತು ಬೇ. ಅಲ್ಲಿ ತ್ರಿವೇಣಿ ಹರ್ಯಾಗ ಬಂದಿದಂತ ಹೀಗೆ ಹೇಳ್ತೀಯಲ್ಲಿ? 3-4 ದಿನ ಮನ್ಯಾಗ ಇದ್ದಿ ಪ್ಯಾಟಿಗೆ ಹೋಗಿ ಆಕಿನ ದೀಪ ಕರ್ಕೊಂಡು ಹೋಗಿ ಒಂದು ಚಲೋ ಬ್ಯಾಗ್ ತೊಗೊಂಬರ್ಬಾರ್ದ ಮತ್ತೆ? ಅವ ಮತ್ತೆ ಅಲ್ಲಿ ಮಟ್ಟ ಹೋಗ್ಬೇಕು ಬರೀ ಬ್ಯಾಗಿನ ಸಾಮಾನು ಅಂತ ಹೋಗ್ಲಿಲ್ಲ ಅಷ್ಟೇ. ಏನು ಹುಡುಗ್ಯಾರ ಏನೋ ನೀವ. ಇಲ್ಲ ಒಂದು ಕೆಲಸ ಮಾಡು ಇವತ್ತು ಆಗ್ತಿತ್ತೋ ಇಲ್ಲ ನೋಡು. ಇಲ್ಲ ನಾಳೆ ಅಲ್ಲಿ ಕೆಲಸದಿಂದ ಬರೋಬೇಕಾರ ಒಂದು ಬ್ಯಾಗ್ ತೊಗೊಂಬಂದ್ಬಿಡು ನಿಂಗೆ ಎಂತ ಬೇಕಂತ. ಇವತ್ತು ಬ್ಯಾಗಂಗಿಲ್ಲ ಇವತ್ತು ಫಸ್ಟ್ ಡೇ ಆಫೀಸ್ ಆಗಂಗಿಲ್ಲ ಬಿಡು ಇವತ್ತು ನೋಡೋಣ ನಾಳೆ. ಸರಿ ತಗೋ ಹುಷಾರಂಗ್ ಹೋಗಿ ಹುಷಾರಂಗ್ ಬರ್ರೆ. ಸೀದಾ ಆಫೀಸ್ಗೆ ಹೋಗ್ಬೇಕು ಮತ್ತೆ ಸೀದಾ ಮನೆಗೆ ಬರ್ಬೇಕು. ಅಲ್ಲಿ ಇಲ್ಲಿ ಅಡ್ಡಾಡ್ಬೇಡ್ರಿ ಏನ? ಹ್ಞೂ ಬೇ ದೀಪಿ ನಾ ಹೇಳ್ತೀನಿ ನೋಡಿ ನಿಂಗೆ ಹುಷಾರಂಗ್ ಹೋಗಿ ಹುಷಾರಂಗ್ ಬರ್ಬೇಕಾ. ಅಲ್ಲಿ ಇಲ್ಲಿ ಅಡ್ಡಾಡಬಾರ್ದು. ಸೀದಾ ಕೆಲ್ಸಕ್ಕೆ ಹೋದ್ನೆ ಮನೆಗೆ ಬಂದೆ ಅಷ್ಟ ಮಾಡ. ಮೊದ್ಲ ಕಾಲ್ಮನ್ ಸರಿ ಇಲ್ವಾ ಈಗ ಹೇಳ್ತೀನಿ ನಾನು ನಿನಗೆ. ಯಾರು ನಂಬಕ್ಕಾಗಂಗಿಲ್ಲ ಅದಕ್ಕೆ ಹೇಳತ್ತೀನಿ ನಾನು ನಿನಗೆ. ಹೇಳಿದ ಮಾತು ಕೇಳ ದೀಪಿ. ಹ್ಞೂ ಮಮ್ಮಿ ಸರಿ ತಗೋ ನಾವೇನೆಲ್ಲೂ ಹೋಗಂಗಿಲ್ಲ ಕೆಲ್ಸಕ್ಕೆ ಹೋಗ್ಸಿದ ಮನೆಗೆ ಬರ್ತೀವಂತೆ. ನೋಡ್ರಿ ನಿಮ್ಗೇನಾರ ಯಾರ ಕಡ್ಸ ಆತಂದ್ರೆ ಅವ್ರ ಜೊತೆ ಜಗಳ ತಿಂದಿರ್ಬೇಡ್ರಿ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಬಸ್ ಹತ್ತಿ ಬಂದ್ಬಿಡ್ರಿ. ಇಲ್ಲಾಂದ್ರೆ ನಂಬರ್ ಇದೆಲ್ಲ ಪೊಲೀಸವ್ರದ್ದು ಅವ್ರು ಫೋನ್ ಮಾಡಿ ಕರ್ಸ್ಕೊಂಡ್ಬಿಡ್ರಿ ಸುಮ್ಮನೆ ಏನ? ಹ್ಞೂ ಬೇ ಡಬ್ಬಿ ಅದೆಲ್ಲ ಕಟ್ಟಿಟ್ಟೇನಿ. ಮತ್ತೆ ಹೊರಗೆ ತಿನ್ನಕ್ಕೆ ಹೋಗ್ಬೇಡ. ಹೊಟ್ಟೆ ತುಂಬ ಊಟ ಮಾಡಿ ಡಬ್ಬಿ ಒಳಗಿದ್ದಿದ್ದೆ ಏನೇ. ಮತ್ತೆ ಡಬ್ಬಿ ಹಂಗ ತಗೊಂಬಂದು ಹೊರಗಿನ ತಿನ್ನೆ ಅಂತ ಮಾಡಿದ್ದೆ ಅಂದ್ರೆ ಮತ್ತೆ ಚಲೋ ತಂಗ ಉಳಿಸ್ಕೊಂತೀನಿ ನನ್ನ ಕಡೆ. ಏನು ಮಾಡಿ ಮಮ್ಮಿ ಡಬ್ಬಿಗೆ? ನಿಂಗೆ ಇಷ್ಟ ಅಂತೇಳಿ ಪಲಾವ್ ಮಾಡೇನಿ ನೋಡು. ಹೊಟ್ಟೆ ತುಂಬ ತಿನ್ನೇನೆ ಬಿಡಕ್ಕೆ ಹೋಗ್ಬೇಡ. ಹ್ಞೂ ಮಮ್ಮಿ ಸರಿ ತಗೋ. ಏ ತ್ರಿವೇಣಿ ಬಾ ನೀವು ಹೋಗೋಣ ಟೈಮ್ ಆಯ್ತು ಮೊದ್ಲು. ಅದ ನೋಡಲ್ ದೀಪಾನು ಬಂದ್ಲು ಹೊತ್ತಾತ. ಹೋಗ್ರಿ ನೀವು ಹಂಗಂದ್ರೆ ಹೋಗಿ ಹುಷಾರಂಗ್ ಬರ್ರೆ. ಸರಿ ತಗೋ ಹಂಗಂದ್ರೆ ಮತ್ತೆ ಕಿಚಿಡಕ್ ಬಂದಿರ್ತಾ ಯಾವಾಗಲೂ ನನ್ನ ಕಡೆಗೆ ಬರ್ಬೇಕು ನಿನಗೆ ನೀ ಬರಂಗಿಲ್ಲ ಅಂತೇಳಿ. ಆ ಕಾಲೇಜ್ ಟೈಮ್ ಒಳಗೂ ಹಂಗ ಅಂತಿದ್ಲು ಈಗ ಹಂಗ ಅಂತ ಇಲ್ಲ ಅಂದ್ರೆ. ಸರಿ ತಗೋ ಹೋಗಿ ಬಾಯ್ ಹುಷಾರು. ಏನ್ಲೇ ಜಲ್ದಿ ರೆಡಿಯಾಗಿ ಬಂದ್ಬಿಟ್ಟಿ? ಹಲೋ ಮಿಸ್ ತ್ರಿವೇಣಿ ಎನಿ ಟೈಮ್ ನಾನ ಜಲ್ದಿ ರೆಡಿ ಆಗಿ ಬರೋದೇನೆ? ನಾ ಜಲ್ದಿ ರೆಡಿಯಾಗಿ ನಿನಗೆ ಬೇರೆ ಕರೆಯಾಗಿ ಬರ್ಬೇಕು. ಆ ಸ್ಕೂಲ್ ಟೈಮ್ ಒಳಗೂ ಹಂಗ ಕಾಲೇಜ್ ಟೈಮ್ ಒಳಗೂ ಹಂಗ ಈಗ ಕೆಲ್ಸಕ್ಕೆ ಹೋಗೋಬೇಕಾದ್ರೂ ನೀ ಜಲ್ದಿ ಬರ್ತಿ ಅಂದ್ರೆ ಅದು ನಾನಾ ಬರ್ಬೇಕು ನಿನಗೆ. ಸಾರಿ ಲೆಪ್ಪ ನಾ ಎಷ್ಟೋ ಜಲ್ದಿ ರೆಡಿ ಆಗ್ಬೇಕಂದ್ರೆ ಲೇಟ್ ಆಗ್ಬಿಡ್ತು. ನಾ ಏನು ಮಾಡಲಿ ಇಲ್ಲ ತಗೋ ನೆಕ್ಸ್ಟ್ ಟೈಮ್ ಯಾಕೆ ನಾಳೆ ನಾನು ನಿನ್ನ ಕರೆಯಾಗಿ ಬರ್ತೀನಿ ತಗೋ ಏನ ನೋಡೋಣ ತಗೋ ರವ ಅದೆಷ್ಟು ಕರೆಯಾಗಿ ಬರ್ತೀನಿ ನೀನು ಅಂತೇಳಿ. ದೀಪವ್ವ ನೋಡ್ರಿ ಈಗ ಹೇಳ್ತೀನಿ ನಿಮ್ಮಿಬ್ರಿಗೂ ಅಲ್ಲಿ ಅಡ್ಡಾಡಕ್ಕೆ ಹೋಗ್ಬೇಡ್ರೆ ಜಾಸ್ತಿ. ಸೀದಾ ಕೆಲ್ಸಕ್ಕೆ ಹೋಗಿ ಸೀದಾ ಮನೆಗೆ ಬರ್ರಿ ಏನ? ಹ್ಞೂ ಬೇ ಇವತ್ತೇನು ಎಲ್ಲರೂ ಇದನ್ನ ಹೇಳತ್ ಬಿಟ್ರಲ್ಲ. ನಿಮ್ಮ ಒಳ್ಳೇದಕ್ಕೆ ಹೇಳ್ತೀವವ್ವ ಕೇಳಬೇಕು ನೀವು. ಬೇಜಾರು ಮಾಡ್ಕೋಬಾರ್ದು ಅದಕ್ಕೆಲ್ಲ. ಒಳ್ಳೇದಕ್ಕೆ ಕೇಳ್ತಾರ ಅಂದ್ಮೇಲೆ ಕೇಳಬೇಕು. ಓಕೆ ತ್ರಿವೇಣಿ ಬಾಲೆ ಹೋಗೋಣ. ನಡಿ ನಡಿ ಹೋಗೋಣ ನಡಿ. ತ್ರಿವೇಣಿ ಹುಷಾರಂಗ್ ಹೋಗ್ಬರ್ರಿ ಯಾವ? ಹ್ಞೂ ರೀ ಆಂಟಿ. ಎಷ್ಟೊತ್ತು ಮಾಡ್ತೀವಿ ಬರಾಕೆ? ಎಲ್ಲರೂ ತಲೆ ತಿನ್ನಾದ್ ಬಿಟ್ಟಾರೆ ಇವತ್ತು. ಹುಷಾರಂಗ್ ಹೋಗ್ಬೇಕು ಹುಷಾರಂಗ್ ಬರ್ಬೇಕು ಅಂತೇಳಿ ಸಾಕಾಗ್ಬಿಡುತ್ತೆ ನಂಗೆ ಕೇಳಿ 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 ಕೇಳಿ. ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕಲ್ಲ ಅನ್ಲಿ. ಈಗ ನೋಡಿ ಇಲ್ಲ ನ್ಯೂಸ್ ಒಳಗೆ ಮತ್ತು ಸೋಷಿಯಲ್ ಮೀಡಿಯಾ ಒಳಗೆ ಏನೇನು ನಡೆಯಾಗಿದೆ ಅಂತೇಳಿ. ಮತ್ತು ಅಷ್ಟು ನೋಡಿದ ಮ್ಯಾಗ ಅವ್ರಿಗೆ ಹೆದರಿಕೆ ಇರ್ತೈತಲ್ಲ. ಸುಮ್ಮನೆ ನಮ್ಮ ಮಕ್ಕಳ ಹುಷಾರಂಗ್ ಹೋಗಿ ಹುಷಾರಂಗ್ ಬರ್ಬೇಕು ಅಂತೇಳಿ. ಹೌದು ಬಿಡಿ ಅದು ನಿಜಾನ. ಅದು ಒಂದೇ ಸಲ ಹೇಳಿ ಸುಮ್ಮನಿರಂಗಿಲ್ವಾ. ಪದೇ ಪದೇ ಹೇಳ್ತಾರೆ ಹುಷಾರಂಗ್ ಹೋಗ್ಬರ್ಬೇಕು ಹುಷಾರಂಗ್ ಹೋಗ್ಬರ್ಬೇಕು ಅಂತೇಳಿ. ಇರ್ಲಿ ಬಾ ಅದಕ್ಕೆ ಯಾಕೆ ಫಿಟ್ ಆಗ್ತಿ. ಅವ್ರು ಹೇಳೋದು ನಮ್ಮ ಚಲೋದಕ್ಕೆ. ಬಾ ಬಾ ಇಲ್ಲಿ ಹೋಗೋಣ ಬಾ. ವಾ ಅವ್ರು ಹೇಳಿದಾಗ ಹುಷಾರಂಗ್ ಹೋಗಿ ಹುಷಾರಂಗ್ ಬರ್ಬೇಕು. ಎಲ್ಲಿ ನಾಷ್ಟ ಅಲ್ಲೇ ಎಲ್ಲ ಬೆಳಗ್ಗೆದ್ದು ಕೆಲಸ ಮುಗಿಸ್ಕೊಂಡು ಮತ್ತೆ ಡಬ್ಬಿ ಕಟ್ಟಿ ಮತ್ತೆ ಸ್ನೇಹಿಗೆ ಡಬ್ಬಿ ಕಟ್ಟಿ ಅಷ್ಟಿಗೆ ಸಾಕಾತ್ ನೋಡು. ಇನ್ನು ನಾಷ್ಟ ಇಲ್ಲ ಏನಿಲ್ಲ. ನಿಂದಾತ ನಾಷ್ಟ? ಊರವ ನಾಷ್ಟ ಆತ. ಮತ್ತೆ ಈ ಕಡೆ ಬಂದೆ ನೋಡ್ ನಾನು. ಮತ್ತೆ ಬೆಳಗ್ಗೆ ಎದ್ದಕ್ಕಿಗೆ ಮತ್ತೆ ಬೇರೆ ಡಬ್ಬಿ ಕಟ್ಟೋದಿತ್ತಲ್ಲ. ಪಟ ಪಟ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಡಬ್ಬಿ ಕಟ್ಟಿ ಜಳಕ ಮಾಡಿ ಪೂಜೆ ಮಾಡಿ ಇಬ್ರು ಕುಂತು ನಾಷ್ಟ ಮಾಡಿ
ಬನ್ನಿ ನೋಡಿ ಕಡೆ ಅವರಪ್ಪ ಜಲ್ದಿ ನಾಷ್ಟ ಮಾಡಿ ಹೋಗ್ಬಿಟ್ಟ. ನಾನು ಅಡಿಗೆ ಮಾಡ್ಬೇಕಾರಲ್ಲ, ನಾನು ಇವಾಗ ಹಾಕ್ಕೊಡು, ನಂಗೆ ಜಲ್ದಿ ನಾಷ್ಟ ಮಾಡಿ ಹೋಗ್ತೀನಿ, ನಾನು ಕೆಲ್ಸಕ್ಕೆ ಹೋಗ್ತಾಗ್ತದೆ ಅಂತೇಳಿ ಮತ್ತು ಅವ್ರು ಹಾಕ್ಕೊಟ್ಟೆ. ಮತ್ತು ನಾವಿಬ್ಬರಿಗೆ ಈಗ ಮಾಡಿ ಈ ಕಡೆ ಬಂದೆ. ಅವನು ನನ್ನ ಮಗನು ಶಾಲೆಗೆ ಹೋಗಿ ಮಾಡ್ತೀನಿ ಡಬ್ಬಿ ಕಟ್ಕೊಡು ಅಂತಂದ. ಅವನು ಕಟ್ಕೊಡು ಡಬ್ಬಿ. ಹೌದೇನೆ ನಿಂದು ಬೇ ನಾಷ್ಟ ಆತೇನೆ? ಹ್ಞೂ ಲೇ ಕುಸ್ಮಿ ನಾಷ್ಟ ಆತ್ ನೋಡು. ನಮ್ಮ ಜೈ ಏತಂದ್ರೆ ನೋಡ್ಕೊಳ್ಳಿ ಅಂದ್ರೆ ನಂದು ಮಾತು ಕರೆಕ್ಟ್ ನೋಡ್ತಾ ಆಕಿ. ಟೈಮ್ ಟು ಟೈಮ್ ಏನೇನು ಕೊಡ್ಬೇಕೆಲ್ಲ ಕೊಡ್ತಾ. ನಾಷ್ಟ, ಚಾ, ಊಟ, ರಾತ್ರಿ ಊಟ ಮತ್ತು ಸಂಜೆಗೆ ಚಾ ಅವೆಲ್ಲ ಕರೆಕ್ಟಂಗೆ ಕೊಡ್ತಾ ಆಕಿ ನನಗೆ. ತಾನು ಮಾತು ಕರೆಕ್ಟಂಗೆ ತಿನ್ನಂಗಿಲ್ಲ. ಅಯ್ಯ ಮತ್ತೆ ಅತ್ತಿ ಅವರ ನೀವೇನು ಹಂಗೆ ಇದ್ದವ್ರು ಏನ್ರಿ? ಬಿ ಪಿ ಶುಗರ್ ಐತಿ, ಮತ್ತು ಗುಳಿಗೆ ತೊಗೊಳೋದೈತಿ, ಮತ್ತು ಟೈಮ್ ಟು ಟೈಮ್ ತಿನ್ಬೇಕ್ರಿ, ಉಣ್ಬೇಕ್ರಿ. ಹ್ಞೂ ರವ್ವ, ನೀವು ಒಬ್ಬಕ್ಕಿರೋದಕ್ಕೆ ನನಗೆ ಮಗಳಿಲ್ಲ ಅನ್ನೋದು ಕೊರತೆ ಇಲ್ಲ ನೋಡು. ಮಗಳಕಿನ ಹೆಚ್ಚು ನೋಡ್ಕೊಂತೀನಿ ನನಗೆ. ಅಂದು ನಾತಿಗೆ ನಾಷ್ಟಾಗ ಇಷ್ಟ, ನೀನು ನಾಷ್ಟಾದ ಮಾಡಿ ಹೋಗುವ. ಹೋಗು, ಸ್ವಲ್ಪ ನಾ ಒಟ್ಟಿಗೆ ಹಾಕೋ. ಬೆಳಗಿಂದ ಹಂಗೆ ಪುರ್ಸತ್ತಿಲ್ಲ ಕೆಲಸ ಮಾಡತ್ತಿ. ಹೋಗು. ಹ್ಞೂ ರೀ ಅತ್ತವ್ರೆ, ಈಗ ಮಾಡ್ತೀನಿ ನೋಡ್ರಿ ನಾಷ್ಟ. ಬಾಳೆ ಕುಸ್ಮಿ ಸ್ವಲ್ಪ ನಾಷ್ಟ ಮಾಡಂತಿ. ಒಳ್ಳೆ ವಜ್ಜೆ ಅಕ್ಕ, ಈಗಾರ ನಾಷ್ಟ ಮಾಡಿ ಚಾ ಕುಡಿದು ಬಂದೆ ನೋಡು. ಹೊಟ್ಟೆ ಫುಲ್ ಆಗೈತೆ. ನಾನಂತೂ ಒಳ್ಳೆ ವಾಯ್ತು ತಿನ್ನಕ್ಕೇನು. ಹಂಗೆ ಕಂತಿಲ್ಲ ಬಾ. ಬಿಸಿ ಬಿಸಿ ರೊಟ್ಟಿ ಮಾಡೀನಿ, ಜುಣಕ ಐತಿ, ಮತ್ತು ಎಣಗಾಯಿ ಪಲ್ಯ ಐತಿ. ಬಾಳೆ ಸ್ವಲ್ಪ ಹಚ್ಕೊಂಡು ತಿನ್ನಂತಿ. ಬುಡ ಬುಡ ರೊಟ್ಟಿ ಮಾಡಿ ಅಜಯ್ ಅಕ್ಕ. ಹೂರ ಆಕಿ ಮತ್ತು ತ್ರಿವೇಣಿ ರೊಟ್ಟಿ ಬೇಕು ನಂಗೆ ರೊಟ್ಟಿ ಕಟ್ಟ ಅಂತಂದ್ಲ. ಅದಕ್ಕೆ ಮತ್ತೆ ರೊಟ್ಟಿ ಮಾಡಿ ಕಟ್ಟಿದೆ. ಬಾ ಒಂದು ರೊಟ್ಟಿ ಹಚ್ಕೊಂಡು ತಿನ್ನಂತಿ, ಚಲೋ ಅನಿಸ್ತೈತಿ. ಒಳ್ಳೆವ ನಾನು. ಬಾರ ಏನು ಹೊರಗಿನ ಹೊರಗತೆ ಮಾಡಾತಿ. ಬಾ ಒಂದು ರೊಟ್ಟಿ ಹಚ್ಕೊಡ್ತೀನಿ ತಿನ್ನಂತಿ. ಬಾ ಚಲೋ ಅನಿಸ್ತೈತಿ. ಬ್ಯಾಡ ಅಂದ್ರೆ ಬಿಡಕ್ಕೆ ಅಲ್ಲವ ನೀನು. ನಡಿ. ಸರಿ ತಗೋರಿ, ನೀವು ನಾಷ್ಟ ಮಾಡ್ರಿ, ನಾನು ಸ್ವಲ್ಪ ತಗೊಂಡು ಟಿವಿ ನೋಡ್ತೀನಂತ. ಸರಿ ತಗೋರಿ ಅತ್ತೇರಿ, ನೀವು ಟಿವಿ ನೋಡ್ರಿ. ಎಷ್ಟರ ಇದ್ರಿ ಕೇಳ್ತಿದೆ ಪಿಕ್ಚರ್. ಇಷ್ಟೇನಾದ್ರು ನೋಡ್ತಿಲ್ಲ ನೋಡಿ ನಾನು. ಆದ್ರೂ ದೇವದ ಪಿಕ್ಚರ್ ನೋಡಕ್ಕೆ ಮಜಾ ಬರ್ತೈತೆ ನೋಡು. ಅವ್ರು ಒಬ್ಬಕ್ಕೆ ಕುಂತು ನೋಡ್ತೀನಿ, ಹೆದರಿಕೆ ಬರೋಯ್ತು ನೋಡು. ಇವಾಗ ನನ್ನ ಗಂಡ ಒಂದಿನಾದ್ರೂ ನನ್ನ ಜೊತೆ ಪ್ರೀತಿ ಅಂತ ಕುಂತು ಮಾತಾಡೇ ಇಲ್ಲ. ಯಾವಾಗಲೂ ಕೆಲಸ 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 ಅಂತಾನೆ ಇರ್ತಾನೆ. ಏ ವಿಜಿ ಏನ್ ಮಾಡಾತಿ? ಏನ್ರಿ ನಿಮ್ದೆ? ಏನ್ರಿ ಅಲ್ಲೇ ಎಲ್ಲದೀನಿ, ಏನ್ ಮಾಡಾತಿ? ಇಲ್ಲ ರೂಮ್ ಒಳಗೆ ಏನ್ ಬೇಡ್ರಿ, ಟಿವಿ ನೋಡಾತೀನಿ. ಅಬ್ಬಾ ಪದ್ದಸ್ಸರಿ ಪಿಜ್ಜಾ ತಿನ್ಕೊಂಡು ಟಿವಿ ನೋಡ್ಕೊಂತ ಆರಾಮದಿ ನೋಡ್ಲಿ ಒಟ್ಟು. ಯಾಕ ನಾ ಆರಾಮ್ ಕುಂತು ಟಿವಿ ನೋಡೋದು ನೋಡಕ್ಕಾಗತ್ತಿಲ್ಲ ನಿಮಗೆ? ಏಪ್ಪ ನೋಡು ಮಾರ ಐತಿ, ನಿನಗೆ ಯಾರು ಬೇಡ ಅಂದ್ರ ಹಂಗ ಹೇಳಿದೆ ಮಾತಿಗೆ. ಏನಾತ ಎದಕ್ಕೆ ಕರೆಯತಿದ್ರಿ? ಆಫೀಸ್ಗೆ ಹೊಂಟೇನಿ, ಅದಕ್ಕೆ ಮತ್ತೆ ಇವತ್ತು ಹುಡುಗರು ಬರ್ತಾರಲ್ಲ ಆಫೀಸ್ಗೆ, ಹೇಳೋಗೋಣ ಅಂತ ಕರೆಯತಿದ್ನಪ್ಪ ನಿನಗೆ. ಅಯ್ಯ ಏನು ಡೈಲಿ ಹೇಳಿ ಹೋಗ್ತಾರ ನೋಡು. ಅದಕ್ಕೆ ನಿಮ್ಮ ಅವಾಗ ಹೇಳಿ ಹೋಗ್ತಾರಲ್ಲ ಯಾವಾಗಲೂ, ಹೋಗಿ ಬರ್ತೀನಿ ಬೇ ಅವ್ವ, ಹೋಗಿ ಬರ್ತೀನಿ ಬೇ ಅವ್ವ ಅಂತೇಳಿ. ನನಗೆ ಯಾವಾಗ ಹೇಳಿದ್ರಿ ನೀವು? ನಮ್ಮವ್ವ ಯಾವಾಗಲೂ ಬಾಗಿಲ್ಗೆ ಕುಂತಿರ್ತಾಳೆ, ಅದಕ್ಕೆ ಆಕಿ ಕಂಡಿರ್ತಾಳಲ್ಲ, ಅದಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ತೀನಿ ನಾನು. ಆಫೀಸ್ಗೆ ಹೋಗ್ಬೇಕಂದ್ರೆ ಯಾವಾಗ ಬಂದು ನಿಂತಿದ್ದೇನೆ, ಹೋಗಿ ಬರ್ರಿ ಅಂತ ಯಾವಾಗ ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದೇನೆ? ಇಲ್ಲ. ಅವ್ರು ನೋಡಿ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಬಂದು ಕುಂತಿರ್ತಾರೆ, ಪ್ರೀತಿಯಿಂದ ಕಳಿಸ್ಕೊಡ್ತಾರೆ. ಅದಕ್ಕೆ ಅವ್ರು ನಾನು ಹೇಳ್ತೀನಿ, ಇವತ್ತೇನೋ ನನ್ನ ಮಕ್ಕಳೆಲ್ಲ ಹೊಂಟಿದ್ವಲ್ಲ ಆಫೀಸ್ಗೆ, ಅದಕ್ಕೆ ನೀವು ಒಂದು ಮಾತು ತಿಳಿಸೋಣ ಅಂತ ಕರೆಯತ್ತಿದ್ದೆ. ನೀನಂತೂ ಎದ್ದು ಬರೋಕೆ ಒಳ್ಳೆ ಅನ್ನತ್ತಿದ್ದಿ, ಅದಕ್ಕೆ ಮತ್ತೆ ನಾನು ಈ ಕಡೆ ಬರ್ಬೇಕಾಯ್ತು. ನಾನು ಇಂಟ್ರೆಸ್ಟಿಂಗ್ ಪಿಕ್ಚರ್ ನೋಡೋದಿದ್ದೆ, ಅದಕ್ಕೆ ನಂಗೆ ಬರೋಕ್ಕಾಗಿಲ್ಲ. ನಿಂದು 3 ಹೊತ್ತು ಇದೆ ಅಲ್ವಾ, ತಿನ್ನೋದು ಉಣೋದು ಮಲಗೋದು ಟಿವಿ ನೋಡೋದು, ಮತ್ತೇನೈತಿ? ಯಾಕೆ ನಾನು ಬರ್ಬೇಕೇನು ಈಗ ಆಫೀಸ್ಗೆ? ಅಯ್ಯೋ ಬ್ಯಾಡ ಮಾರಾಯ್ತಿ, ನಾನು ಅಂದಿಲ್ಲ ಹಂಗೆ. ನೋಡು ನೀ ಟಿವಿ ನೋಡು. ಸರಿ ತಗೋ, ಹೋಗಿ ಬರ್ತೀವಿ ನಾವು. ಹಾಂ ಹೋಗಿ ಬರ್ರಿ, ಹುಷಾರಿ. ಸರಿ ತಗೋ. ಈಗಿನ ಕಾಟ ಇಲ್ಲೇ ತಡ್ಕೊಂಡು ಹೋಗಂಗಿಲ್ಲ. ಇನ್ನು ಆಫೀಸ್ಗೆ ಬಂದ್ರೆ ಮುಗಿದು ಹೊತ್ತು ಸತ್ತ ಹೋಗ್ತೀವಿ ನಾವು. ಇಲ್ಲಿ ಸಾಯ್ದಲ್ದ ಮತ್ತೆ ಅಲ್ಲಿ ಸಾಯ್ಬೇಕು ಆಫೀಸ್ ಒಳಗೆ. ಇಷ್ಟು ನಾ ಎಲ್ಲಾರ್ದು ಈಗ ಬಂತ ಹೋಗಿ ಬರ್ತೀನಿ ನೋಡಿ ಆಫೀಸ್ಗೆ ಅಂತ. ಏನು ಡೈಲಿ ಹೇಳಿ ಹೋಗ್ತಾರೆ ನೋಡಿ ನನಗೆ ಆಫೀಸ್ಗೆ ಹೋಗಿ ಬರ್ತೀನಿ ಅಂತೇಳಿ. ಬ್ಯಾರಿ ನಾಟಕ ಬಿಡಿ ಇವ್ರದಾರ. ಈ ವಿಡಿಯೋ ಒಳಗೆ ಒಂದು ಹುಡುಗ ಸೌಂಡ್ ಭಾಳ ಕೆಲಸ ಆಯ್ತು. ಇನ್ನು ಮನೆ ಕಡೆ ಒಂದು ಹುಳ ಬಂದುಬಿಟ್ಟಿದ್ರಿ, ಭಾಳ ಸೌಂಡ್ ಮಾಡಾಗ್ತದೆ. ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ. ಮೊದಲ ನಂಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗತ್ತಿಲ್ಲ. ವಿಡಿಯೋ ಮಾಡ್ಬೇಕಂದ್ರೆ ಇದೊಂದು ಕಾಟ. ಬಟ್ ಏನು ಮಾಡೋಕ್ಕಾಗಿಲ್ಲ ರೀ, ಹುಳ ಅದಕ್ಕೂ ಜೀವ ಇರ್ತೈತಿ, ಅದ್ರ ಪಡಿಗೆ ಅದು ಓದತೈತಿ, ನಾವೇನು ಮಾಡೋಕ್ಕಾಗಿಲ್ಲ. ಅದಕ್ಕೆ ಅದ್ರ ಕೆಲಸ ಮಾಡಿದ್ರೆ ನಮ್ಮ ಕೆಲಸ ನಾವು ಮಾಡ್ಬೇಕಲ್ರಿ. ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಸ್ವಲ್ಪ ಸೌಂಡ್ ಬರ ಐತಿ ವಿಡಿಯೋ ಒಳಗೆ. ಭಾಳ ಜನ ನನ್ನ ಮ್ಯಾಗ ಸೆಟ್ ಆಗಿರಿ ಅಂತ ಗೊತ್ತೈತೆ ನನಗೆ, ಯಾಕಂದ್ರೆ ನಾನು ಕರೆಕ್ಟಾಗಿ ವಿಡಿಯೋ ಹಾಕತ್ತಿಲ್ಲ. ನನಗೆ ಟೈಮ್ ಸಿಗತ್ತಲ್ಲ ರೀ ವಿಡಿಯೋ ಹಾಕಕ್ಕೆ. ಬಟ್ ನಂಗೆ ಟೈಮ್ ಸಿಕ್ಕಾಗೊಮ್ಮೆ ನಾನು ಪಕ್ಕ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ.